ಕಿತ್ತೂರು ಮಲ್ಸರ್ಜನ ಮೊದಲೇ ಹೆಂಡತಿ ರಾಣಿ ರುದ್ರಮ್ಮ ಈ ಮನೆಯಿಂದ ಹೋದವರು. ರುದ್ರಮ್ಮ ಅಜ್ಜಿಯವರ ತವ್ರ ಮನೆ. ನೀರಿದೆ ಅಲ್ರ, ಅದೇ ಮೊನ್ನೆ ಮಳೆಗೆಲ್ಲ ತುಂಬಿ ಸರ್, ಇಲ್ಲಿ ಬಾವಿ ಒಳಗಡೆ ಸ್ಟೆಪ್ ತರ ಮಾಡಿದ್ರ, ಅಂದ್ರೆ ಫುಲ್ ಸ್ಟೆಪ್ ತರ ಇಲ್ಲ, ಸ್ವಲ್ಪ ಸ್ವಲ್ಪ ಮಾಡಿದ್ರಲ್ಲ ಅದ್ರದ್ದು ಅದು ಇದು ಮಾಡಕ್ರಿ ಏನಿದು ಏನಂತಾರ ಕ್ಲೀನ್ ಮಾಡೋದಕ್ಕೆ. ಕ್ಲೀನ್ ಅಲ್ರಿ, ಇದು ಏನು ಇದನ್ನ ಮಾಡಕ್ರಿ ಹಾಕಿದಾರ ಅದನ್ನು. ಇದು ಏನಂತ ಅದು ಇನ್ನೊಂದು 8 ಕುದುರೆದೊಂದು ಇಲ್ಲಿ ಬಗೆ ಇದೆ ಒಳಗಡೆ. ಹೆಂಗಿದೆ ಸರ್, ಎಷ್ಟೊಂದು ಗಟ್ಟಿ ಇದೆ. ಹಳೆ ಕಾಲದ್ರಿ, ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದಾರೆ ನೋಡ್ರಿ, ಏನು ಮಾಡೋದು. ಓ, ಇಲ್ಲಿ ಅಲ್ಲಿ ಒಳಗಡೆ ನೋಡಿ ಇಟ್ಕೊಳ್ಳೋದಕ್ಕೆ ಪೆಟ್ಟಿಗೆ ತರ ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಏನೆಲ್ಲ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ರಿ, ಎಲ್ಲ ಮನೆ. ನಿಮ್ಮ ಮುತ್ತಾತ ಕೂರ್ತಾ ಇದ್ರು ಸರ್ ಇಲ್ಲಿ? ಎಲ್ಲ 10,000 ಎಕರೆ ಜಮೀನು ರೀ. ಟೆನೆನ್ಸಿ ಆ್ಯಕ್ಟ್ ಬಂದಮೇಲೆ ನಮ್ಮ ಅಜ್ಜವರು ಎಲ್ಲ ಗೌರ್ಮೆಂಟಿಗೆ ಬಿಟ್ಕೊಟ್ರು, ನಮ್ಮ ಮತ್ತು ರೈತರಿಗೂ ಬಿಟ್ಕೊಟ್ಟಿದ್ದಾರೆ. ಹಲೋ ವಿನಯ್ ಸರ್, ಬರ್ತಾ ಇದ್ದೀವಿ, ತಲ್ಲೂರಲ್ಲೇ ಇದ್ದೀವಿ. ತಲ್ಲೂರು ಊರೊಳಗಡೆನೆ ಇದ್ದೀವಿ. ಸರಿ, ಆಯ್ತು, ಓಕೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಏನಪ್ಪ ನಂದಿನಿ ಕಾಣಿಸ್ತಿಲ್ಲ ಅನ್ಕೊಂಡ್ರೆ, ಹೌದು, ನಾನೊಂದು ಸೀಕ್ರೆಟ್ ಸುರಂಗ ಮಾರ್ಗದಲ್ಲಿ ಇದ್ದೀನಿ. ಈ ಸಂಸ್ಥಾನದ ಹೆಸರು ತಲ್ಲೂರು. ನಮ್ಮ ಕಿತ್ತೂರು ಸಂಸ್ಥಾನದಲ್ಲಿ ಮಲ್ಲಸರ್ಜಾ ಮಹಾರಾಜರ ಮೊದಲನೇ ಹೆಂಡತಿ ರುದ್ರಮ್ಮಾದೇವಿ, ರುದ್ರಮ್ಮಾಜಿಯವರ ತವ್ರ ಮನೆ ತಲ್ಲೂರು. ಆ ಮಹಾಕೋಟೆಯಲ್ಲಿದ್ದೀನಿ. ಅದ್ರ ಜೊತೆಗೆ ಅದಾದ ನಂತರ ನಮ್ಮ ಮಲ್ಲಸರ್ಜಾ ಅವರು ರಾಣಿ ಚೆನ್ನಮ್ಮ ಅವ್ರನ್ನ ಮದುವೆ ಆಗ್ತಾರೆ. ಈ ಕಿತ್ತೂರು ಸಂಸ್ಥಾನಕ್ಕೂ ತಲ್ಲೂರು ಸಂಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಮತ್ತು ಸಂಬಂಧಿಕರು ಇವಾಗಲೂ ಇದ್ದಾರೆ. ಈ ಸಂಸ್ಥಾನದ ಇವಾಗಿನ ಒಡೆಯರು ಶ್ರೀಮಾನ್ ವಿನಯ್ ಕುಮಾರ್ ಚಂದ್ರಕಾಂತ್ ದೇಸಾಯಿ ಅಂತ. ಬನ್ನಿ ಅವರನ್ನು ಮೀಟ್ ಮಾಡೋಣ. ನಮ್ಮ ಡಿಜಿಟಲ್ ಮಾಧ್ಯಮದ ಸಮಸ್ತ ಬಂಧುಗಳಿಗೆ ತಲ್ಲೂರು ಸಂಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾನು ಹೇಳಿದೆ, ತಲ್ಲೂರು ಸಂಸ್ಥಾನದಲ್ಲಿ ಇವಾಗಿರೋರು ಶ್ರೀಮಂತ್ ವಿನಯ್ ಕುಮಾರ್ ಚಂದ್ರಕಾಂತ್ ದೇಸಾಯಿ ಸರ್. ಈ ವಾರ್ಡ್ ಯಾವಾಗಲಿಂದ ಸ್ಥಾಪನೆ ಆಯಿತು? ಇವರ ತಲ್ಲೂರು ಸಂಸ್ಥಾನ ಯಾವಾಗಲಿಂದ ಆರಂಭವಾಯಿತು ಅಂತ ವಿನಯ್ ಸರ್ ಹೇಳಿ. ಇದು ಸುಮಾರು 200 ವರ್ಷದಿಂದ ಇದ್ದಾರೆ ಮೇಡಮ್. ಇದು ನಮ್ದು ಆ್ಯಕ್ಚುಲಿ ಇದು ಕಿತ್ತೂರು ಮಲ್ಸರ್ಜನ ಮೊದಲೇ ಹೆಂಡತಿ ರಾಣಿ ರುದ್ರಮ್ಮ ಅವ್ರ ಮನೆ. ನಮ್ಮ ಮನೆಯಲ್ಲಿ ಇದಾದ್ರೆ ಈ ಮನೆಯಿಂದ ಹೋದವರು. ರುದ್ರಮ್ಮ ಅಜ್ಜಿಯವರ ತವ್ರ ಮನೆ. ತವ್ರ ಮನೆ ಇದೆ. ತವ್ರ ಮನೆ ಮಲ್ಸರ್ಜನ್ ಮೊದಲೇ ಹೆಂಡತಿ ಅವ್ರಿಗೆ. ಯಾಕಂದರೆ ಚೆನ್ನಮ್ಮ 2ನೇ ಹೆಂಡತಿ. ಯಾಕಂದ್ರೆ ಇವರು ಯುದ್ಧ ಮಾಡಿ ಬಳಕೆಗೆ ಬರಲಿಲ್ಲ, ಅವ್ರ ಬಳಕೆಗೆ ಬಂದ್ರಲ್ಲ ಚೆನ್ನಮ್ಮ ಅವರು. ಹೀಗಾಗಿ ಸುಮಾರು 200 ವರ್ಷದ ಇತಿಹಾಸ ಇದ್ದಾರೆ. ಅದು ಫಸ್ಟ್ ಆಫ್ ಆಲ್ ಇದನ್ನ ಯಾವಾಗ ಕಟ್ಟಿದ್ದು ಸರ್ ನಿಮ್ಮ ತಲ್ಲೂರು ಸಂಸ್ಥಾನ? 200 ವರ್ಷದ ಹಿಂದೆ ಅಂತ ಹೇಳಿದ್ರೆ ಮೊದಲು ಯಾರು ಆರಂಭ ಮಾಡಿದ್ದು? ನಮ್ಮ ಮುತ್ತಜ್ಜಾರೆ ಚಂದ್ರಪ್ಪ ದೇಸಾಯಿ ಅಂತಿದ್ರು ಅವರು. ಚಂದ್ರಪ್ಪ ದೇಸಾಯಿ ಅವರು. ಅದು ತದನಂತರ ಬಸವಂತರಾವ್ ದೇಸಾಯಿ ಅಂತೇಳಿ ಅವ್ರ ಮಗ. ಅವ್ರಿಗೆ 3 ಜನ, ಚಂದ್ರಪ್ಪ ದೇಸಾಯಿ ಅವ್ರಿಗೆ 3 ಜನ ಇದು ಮಕ್ಕಳು. ಫಸ್ಟು ಬಸವಂತರಾವ್ ದೇಸಾಯಿ ರೀ, ಇನ್ನೊಬ್ಬರು ವೀರಭದ್ರಪ್ಪ ದೇಸಾಯಿ, ಆಮೇಲೆ ಇನ್ನೊಬ್ಬರು ಆಬಾ ಸಾಹೇಬ್ ದೇಸಾಯಿ ಅಂತೇಳಿ. ತದನಂತರ ನಮ್ಮ ತಂದೆಯವರು ಚಂದ್ರಕಾಂತ್ ದೇಸಾಯಿ ಅಂತೇಳಿ, ಬಸವಂತರಾವ್ ಅವ್ರ ಮಗ. ತದನಂತರ ನಾವು 4 ಜನ ಗಂಡ್ಮಕ್ಳು, ರಾಜೇಂದ್ರ, ಅನಿಲ ಮತ್ತು ನನ್ನ ಹೆಸರು ವಿನಯ್, ಇನ್ನೊಬ್ಬರು ಸಂಜಯ್ ಅಂತೇಳಿ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಸರ್? ಯಾರು? ನಾನು ಆ್ಯಕ್ಚುಲಿ ಪಾಲಿಟಿಕ್ಸ್ನಲ್ಲಿದ್ದೀನಿ ರೀ. ಗೊತ್ತು, ನೀವು ಸೌದತ್ತಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಇದ್ದೀನಿ ರೀ. ನಿಮ್ಮ ಇನ್ನೊಬ್ಬ ಅನಿಲ್ ಕುಮಾರ್ ದೇಸಾಯಿ ಅಂತ ಅವ್ರು ಗ್ರಾಮ ಪಂಚಾಯತ್ ಸದಸ್ಯರು. ಒಂದು 20 ವರ್ಷಗಳ ಕಾಲ ಇದ್ದರು ಅವರು. ಈಗ ನಾನು 2 ಪೀರಿಯಡ್ ತಾಲೂಕು ಪಂಚಾಯತಿ ಆರಿಸಿ ಬಂದಮೇಲೆ
ತಾಲೂಕ್ ಪಂಚಾಯತ್ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ 5 ವರ್ಷ. ಮತ್ತು ಜಿಲ್ಲಾ ಪಂಚಾಯತಿಗೆ ನಿಂತಿದ್ದೆ. ಅತಿ ಕಡಿಮೆ ಮಾರ್ಜಿನಲ್ಲಿ ಸ್ವಲ್ಪ ಇದಾಯ್ತು ನಂದದು, ಪರಾಭವಗೊಂಡೆ ಒಂದು 100 ಹೋಟೆಲ್ಲಿ. ಈಗ ಈಗ ಬರುವಂಥ 23 ಇಲೆಕ್ಷನ್ನಲ್ಲಿ ವಿಧಾನಸಭಾ ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ಬೇಕಂತದೆ. ನಾನು ಆಸ್ಪಿರೆಂಟ್ ಟ್ರೈ ಮಾಡ್ತಾಯಿದ್ದೇನೆ, ನೋಡೋಣ ಟಿಕೆಟ್ ಸಿಕ್ಕರೆ ನಿಲ್ಲೋ ವಿಚಾರ ಇದೆ. ಇಲ್ಲ ಸರ್, ಟ್ರೈ ಮಾಡಿ ಸರ್. ನಿಮ್ಮಂತ ಮಹಾರಾಜರ ಫ್ಯಾಮಿಲಿಯಿಂದ ಬಂದ್ರೆ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಒಂದು ಗುಡಿ ಕಾಣಿಸ್ತಾ ಇದೆಯಲ್ಲ, ಇದೇನಿದು ತೋರಿಸಿ ಬನ್ನಿ. ಇದು ಮೊದಲಿಂದ ಹಳೆ ಕಾಲದ ಗುಡಿ ಇರೋದು, ನಮ್ಮ ಮುತ್ತಜ್ಜವ್ರು ಕಟ್ಸಿದ್ದದು. ಇದು ಉಮಾ ಮಹೇಶ್ವರ ಅಂತ ಹೇಳಿ ಟೆಂಪಲ್ ಮೊದಲಿಂದ ಇದೆ ಇರೋದು. ಹಳೆ ನೋಡಿ ಪೂಜೆ ಮಾಡ್ತೀರಾ ಯಾವಾಗ್ಲೂ? ಹಾಂ, ಡೈಲಿ ಪೂಜೆ ಮಾಡ್ತೀರಿ. ಕಲ್ಲಿಂದಲೇ ಪ್ರತಿಷ್ಠಾಪನೆ ಮಾಡಿರೋದು? ಹಾಂ, ಕಲ್ಲಿಂದ ಸ್ಥಾಪನೆ ಮಾಡೋರು. ಈ ಮನೆ ಕಟ್ಟುವಾಗ ಮಾಡಿದಾರಂತ, ಮನೆ ಕಟ್ಟುವಾಗ. ಇದು ಮನೆ ಅಂತ ಹೇಳ್ತಾ ಇದ್ರಲ್ಲ ಸರ್, ಅರಮನೆ? ವಾಡೆ. ಹಾಂ, ಮನೆ ಅಂದ್ರೆ ವಾಡೆ ಕಟ್ಟದ್ನಾಗ ಅದು. ಸರ್, ನಿಮ್ಮದು ಜನ್ರೇಷನ್ ನಿಮ್ಗೆ ತಗೊಂಡ್ರೆ ಇವಾಗ 5ನೇ ತಲೆಮಾರು? ಹಾಂ, 5ನೇ ತಲೆಮಾರು. ಹಾಂ, 5ನೇ ತಲೆಮಾರು ನಾವು. ಇವಾಗ ಇಲ್ಲಿ ನೀವು ಒಬ್ಬರೇ ಇದ್ದೀರಾ? ನಿಮ್ಮ ಅಣ್ಣ ಇಲ್ಲ, ಎಲ್ಲ ಇರ್ತಾರಿಲ್ಲ, ನಾವೆಲ್ಲ ಅಣ್ತಮ್ಮರೆಲ್ಲ ಇರ್ತಾರೆ. ಬೆಳಗಾಂನಲ್ಲೇ ಮನೆ ಇದೆ. ಎಲ್ಲ ಹುಡುಗರು ಎಜುಕೇಷನ್ ಸಂಬಂಧ ಅಲ್ಲೇ ಇರ್ತಾರೆ. ನಮ್ಮ ಬ್ರದರ್ಸ್ ಇಲ್ಲಿರೋದು ನಾನು ಒಬ್ಬನೇ ಈಗ, ಎಲ್ಲರ ಫ್ಯಾಮಿಲಿ ಎಲ್ಲ ಅಲ್ಲೇ ಇರ್ತಾರೆ. ಈ ಹೊರಗಡೆ ಒಂದು ಕಲ್ಲಿಂದ ಮಾಡಿದಾರಲ್ಲ ಸರ್, ಅಲ್ಲಿ ಕೋಟೆ ಥರ, ಅದೇನದು ಸರ್? ಇದು ಹೊರಗಡೆ ಇವು ಇದ್ದರು, ಏನಂತಾರೆ ಅದಕ್ಕೆ, ನಾವು ಕೊತ್ಲ ಅಂತ ಕರಿತೀವಲ್ಲ ಇವು. ಈ ಥರ 8 ಇದ್ದು ಇವು, ಅದ್ರ ಒಳಗಡೆ ಇತ್ತಿದು ಕೋಟೆ. ಇಲ್ಲಿ ವಾಚ್ ಟವರ್ ಥರ ಇದೆಯಲ್ಲ, ಈಗ 4 ಇದಾವಲ್ರಿ ಇಂಥವು, ಮತ್ತು 4 ಇದ್ದವು ಸುತ್ತ. ಹಾಂ, ಇದ್ದು ಅವೆಲ್ಲ ಬಿದ್ದೋಗಿದೆ. ಅಲ್ಲೊಂದು 8 ಕೋಟೆ ಒಳಗೆ ಇತ್ತು ಸರ್. ಇದು ಮಾಡೋ ಉದ್ದೇಶ ಏನು, ಮಾಡಿದ ಉದ್ದೇಶ ಏನು ಅಂದರೆ? ಅದೇನು ನಮಗೂ ಅಷ್ಟು ಐಡಿಯಾ ಇಲ್ಲ. ಅದಕ್ಕೆ ಮೊದಲೇ ಕಟ್ಟಿದ್ದಾರೆ ಅದನ್ನು, ಯಾಕೆ ಬ್ರಿಟಿಷ್ ಇದ್ದಾಗಿಂದ ಅವಾಗಿಂದ ಕಟ್ಟಿದ್ದಾರೆ ಅದನ್ನ. ಏನಾರು ಅಷ್ಟು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಇಲ್ಲೊಂದು ಬಾವಿ ಇದೆಯಲ್ಲ, ಅಂದರೆ ಕೋಟೆ ಒಳಗಡೆನೆ ಬಾವಿ. ಹಾಂ, ಕೋಟೆ ಒಳಗಡೆ. ಇದು ವಾಚ್ ಟವರ್ ಯಾರಾದ್ರೂ ಅರಮನೆಗೆ ಬರ್ತಾರ ಶತ್ರುಗಳು ಅಂತ ಸುತ್ತ ನೋಡೋದಕ್ಕೆ ಕಡೆಯಿಂದ ಕಟ್ಟಿದ್ರು. ಬಿದ್ದೋಗ್ತಾ ಇತ್ತಾ? ಯಾಕೆಂದ್ರೆ ಇಲ್ಲೆಲ್ಲ ಕಾಂಕ್ರೀಟ್ ಎಲ್ಲ ಮಾಡಿದ್ದೀರಲ್ಲ. ನಾವೆಲ್ಲ ಇದು ಮಾಡಿದೇವ್ರಿ, ಯಾಕಂತಂದ್ರೆ ಇಲ್ಲೆಲ್ಲ ಏನು ಹುಳ ಬಿಡಿರಿ, ಹಾವು ಇದೆಲ್ಲ ಚೇಳು ಸೇರಕತ್ತಿರಲ್ಲ. ಯಾಕೆ ಹಂಗೆ ಅಷ್ಟು ಮಾಡಿದ್ವಿ ಅಂತೇಳಿ, ಯಾಕಂದ್ರೆ ಒಳಗೆಲ್ಲ ಇದಾಕತ್ತಾರ ಅವೆಲ್ಲ. ಹಾಂ, ಬರ್ತಾ ಇದ್ದ, ಅದಕ್ಕೆ ಇದನ್ನು ಮಾಡಿದ್ವಿ. ಸರ್ ಬನ್ನಿ ಸರ್, ಬಾವಿ ನೋಡಿ. ನೀರಿದೆಯಾ ಬಾವಿಲಿ? ಹಾಂ, ನೀರಿದೆ, ಯೂಸ್ ಮಾಡ್ತೇವಲ್ಲ ಅದನ್ನು. ಯೂಸ್ ಮಾಡ್ತೀವಿ? ಹಾಂ, ಯೂಸ್ ಮಾಡ್ತಾರೆ. ನಿಮ್ಮ ಮನೆಗೆ ಇದೆ ನೀರು ಬಳಸೋದಾ? ಹಾಂ, ನೀರು ಬಳಸೋದಾರೆ. ಇದು ಇದೆ, ಬೋರು ಇದೆ. ಹಾಂ, ಮೋಟ್ರ್ ಇಳಿಸಿದ್ದಾರೆ. ಇದು ಅವಾಗ ಬರೀ 80 ಫೀಟ್ ಇದಾರೆ. ಅದು 80 ಫೀಟಿಗೆ ನೀರು ಇದೆಯಲ್ಲ ಸರ್? ನೀರಿದೆ ಅಲ್ರ? ತುಂಬ ಇದೆ. ಅದೇ ಮೊನ್ನೆ ಮಳೆ ಎಲ್ಲ ತುಂಬಿ. ಸರ್, ಇಲ್ಲಿ ಬಾವಿ ಒಳಗಡೆ ಸ್ಟೆಪ್ ಥರ ಮಾಡಿದ್ರೆ, ಅಂದರೆ ಫುಲ್ ಸ್ಟೆಪ್ ಥರ ಇಲ್ಲ, ಸ್ವಲ್ಪ ಮಾಡಿದ್ರಲ್ಲ, ಅದ್ರದ್ದು ಅದು ಇದು ಮಾಡಕ್ರಿ, ಏನಿದು ಏನಂತಾರ, ಕ್ಲೀನ್ ಮಾಡೋದಕ್ಕೆ? ಕ್ಲೀನ್ ಅಲ್ರಿ, ಇದು ಏನು ಇದನ್ನ ಮಾಡಕ್ರಿ ಹಾಕಿದಾರೆ ಅದನ್ನು. ಇದು ಏನಂತಾರೆ ನಮ್ದು, ಇದು ತಂತಿ ಇದನ್ನ ಹಾಕ್ತಾರ, ಬೇಲಿ, ಇದು ಜಾಲ್ರಿ. ಹಾಂ, ಅದಕ್ಕೆ ಮಾಡಿದ್ದು, ಅದು ಅಷ್ಟೇ ಬಿಟ್ಟಿದ್ದಾರೆ. ಇದನ್ನೆಲ್ಲ ಇಳಿದು ತೆಗಿಯವ್ರು ಯಾರಲ್ಲ ನೋಡ್ರಿ. ಎಲ್ಲ ಕ್ಲೀನ್ ಮಾಡ್ಬೇಕಾಗಿದೆ, ಯಾರು ಇಳ್ಯಾಕತ್ತಾ ಇಲ್ಲ ಅದ್ರಲ್ಲಿ. ಇದೆಲ್ಲ ಅವಾಗಿಂದ? ಅವಾಗಿಂದ. ಈಗೆಲ್ಲ ಬಿಟ್ಟಿದಾರಲ್ಲ, ಈಗೆಲ್ಲ ನಾವು ಇದು ಮಾಡೋರಲ್ಲ ಪೈಪ್ಲೈನ್. ಸರ್, ನೀರು ಯಾವತ್ತೂ ಖಾಲಿ ಆಗಲ್ವಾ ಈ ಬಾವಿ? ಇಲ್ಲ, ಖಾಲಿ ಆಗಲ್ಲ. ಸರ್, ಈ ಕಡೆಯಿಂದ ಕಾಣಿಸ್ತಿದೆ, ಇಲ್ಲೊಂದೇನಾರ ಎಂಟ್ರೆನ್ಸ್ ಇತ್ತಾ? ಅಲ್ಲಿ ಹಿಂದ್ಗಡೆ ಇಲ್ರಿ, ಆ ಕಡೆ ತೋಟ ಇದಾರೆ. ತೋಟ ಇದೆ, ಇಲ್ಲಿ ತೋಟಕ್ಕೆ ಹೋಗಿ ಬರಕಂತೇಳಿ ಇದನ್ನು ಮಾಡಿದಾರೆ ಅದನ್ನು. ನಿಮ್ದು ಎಷ್ಟು ಎಕರೆ ಜಮೀನು ಇದೆ ಸರ್ ಹಾಗಾದ್ರೆ? ನಮ್ದು ಆ್ಯಕ್ಚುಲಿ 10,000 ಎಕರೆ ಜಮೀನು ರೀ. ಟೆನೆನ್ಸಿ ಆ್ಯಕ್ಟ್ ಬಂದಮೇಲೆ ನಮ್ಮ ಅಜ್ಜವರು ಎಲ್ಲ ಗೌರ್ಮೆಂಟಿಗೆ ಬಿಟ್ಕೊಟ್ರದು, ನಮ್ಮ ಹತ್ರ ರೈತರಿಗೂ ಬಿಟ್ಕೊಟ್ಟಿದ್ದಾರೆ ಎಲ್ಲ. ಮತ್ತು ಅದಾದಮೇಲೆ ಈಗ ಉಳಿದಿರೋದು ಒಂದು 500 ಎಕರೆ ಇದೆ ಎಲ್ಲ. ಹಾಂ, 10,000 ಎಕರೆ ಇದೆಲ್ಲ ಗೌರ್ಮೆಂಟ್ಗೆ ಹೋಯ್ತು ನಮ್ದೆಲ್ಲ. ಟೆನೆನ್ಸಿ ಆ್ಯಕ್ಟ್ ಇಲ್ಲೆಲ್ಲ, ಟೆನೆನ್ಸಿ ಆ್ಯಕ್ಟ್ ಬಂತಲ್ಲ, ಅವಾಗೆಲ್ಲ ಕೊಟ್ಬಿಟ್ಟಿವಿ. ಇವಾಗ ನಿಮ್ಮ ಪಾಲಿಗೆ ಬಂದಿರೋದು? ನಮ್ಮ ಪಾಲಿಗೆ ಎಲ್ಲರಿಗೂ ನಾವೆಷ್ಟು, ಎಲ್ಲರಿಗೂ 54 ಎಕರೆ ಇದೆ ನಮಗೆ. 54 ಎಕರೆ ಕಬ್ಬು ಮತ್ತು ಗೋವಿನ ಜೋಳ, ಕಡಲೆ ಇದೆ ಬೆಳೆಯೋದ್ರು. ಇಲ್ಲಿ ಆಂಜನೇಯನ ಮೂರ್ತಿ ಅನ್ಸುತ್ತೆ, ವಿಗ್ರಹ ಅನ್ಸುತ್ತೆ. ಈ ಕೋಟೆ ಆಂಜನೇಯ ಅಂತ ಇದು ಮಾಡ್ಯಾರ ಅದನ್ನ, ಯಾಕಂದ್ರೆ ಡೈಲಿ ಪೂಜೆ ಮಾಡ್ತೇವೆ ನಾವು. ಅದನ್ನು ಮಾಡೋದ್ರಿಂದ ಒಟ್ಟು ಈ ಮನೆಗೆ ಒಂದು ಶಾಂತಿ. ಅದು ಬಿಟ್ಟರೆ ಇದು ಮೊದಲಿಂದ ನಮ್ಮ ಹಿರಿಯರೆಲ್ಲ ಮಾಡ್ಕೊತ ಬಂದಾರ ಅದನ್ನು. ಇದೊಂದಿದೆ, ಒಳಗಡೆ 2 ಇದಾವೆ. ಸರ್, ಇಲ್ಲೆಲ್ಲ ಮನೆಗಳು ಇದೆಯಲ್ಲ, ಇದೇನಿದೆ ಮನೆ? ಇವೆಲ್ಲ ನಿಮ್ಮ ಇವ್ರಿ, ಇವೆಲ್ಲ ಮೊದ್ಲಕ್ಕೆ ಬಗಿ ಅಂತಾರಲ್ರಿ, ಕುದುರೆ ಇದನ್ನ ಟಾಂಗ ಬಗಿ ಅಂತಿದ್ರ ಅದು. ಅವನ್ನ ನಿಲ್ಸಕ್ಕೆ ಮಾಡಿ ಅಲ್ಲಿ ಡಮಣಿ ಇದಾರೆ. ಅದು ಅದೆಲ್ಲ ಬರಲ್ಲ, ಅದು ಎತ್ತಿನ ಇದನ್ನು
ಮೊದ್ಲೇಗ ಗೊತ್ತಾಗ್ತಾ ಇಲ್ಲ, ದಮ್ನಿ ಅಂತ ಹೇಳ್ತಾ ಇದ್ದೀವಿ. ದಮ್ಮನೆ ಅಂದ್ರೆ ಮೊದ್ಲೇಕ ಇದು ತಿರ್ಕಿಲ್ಲ, ಕಾರ್ ತಿರ್ಕಿಲ್ಲಲ್ಲ, ಕಾರದ ಇದ್ದಿರ್ಕಿಲ್ಲ ಅವಾಗ ಎತ್ತಿನ ಚಕ್ಕಡಿ ರೀ, ಅದಕ್ಕೆ ಡಮಣಿ ಅಂತಿದ್ರು ಮೊದ್ಲೇಕ. ಅವೆಲ್ಲ ಡ್ಯಾಮೇಜ್. ಹಾಂ, ಗಾಡಿ ರೀ, ಅದಕ್ಕೆ ಅದ್ರಾಗ ಹೋಗೋದೆಲ್ಲ ಅವ್ನು ನಿಲ್ಸಾಕಿಲ್ಲ. ಅದು ಇನ್ನೊಂದು 8 ಕುದುರೆದೊಂದು ಇಲ್ಲಿ ಬಗೆ ಇದೆ ಒಳಗಡೆ, ಅದು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಚಿಕನ್ ನಮ್ಮ ಇವರು. ಅಲ್ಲಿ ಅದು ಕೀಲಿ ಹಾಕಿದೆ ಅವ ನೋಡ್ರಿ, ಅಲ್ಲ ಅಲ್ಲಿದ ಡಮಣಿ, ಅದು ಮುರಿದೋಗಿದ್ದಾರೆ. ಹಾಂ ಹಾಂ ಹಾಂ, ಏನು ಮಾಡೋದೆಲ್ಲ ಮುರಿದು ತುಳು ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ. ಎಲ್ಲ ಏನು ಮಾಡೋದು, ಇಲ್ಲಿ ಮೇಂಟೆನೆನ್ಸ್ ಯಾರು ಇರೋದಿಲ್ಲ ಅಲ್ರಿ, ಕಬ್ಬಣ ಕಟ್ಟಿಗೆ ಎಲ್ಲರೂ ನೋಡಲ್ಲ. ಅದೇ ರೀ, ಎಲ್ಲ ಮುರಿದು ಏನು ಮಾಡೋದ್ರೆಲ್ಲ ತುಳು ಎಲ್ಲ ಈಗೆಲ್ಲ ಕುದುರೆಯಲ್ಲಿ ಕುತ್ಕೊಂಡು ಹೋಗ್ತೀವಿ, ಕುದುರೆ. ಹಾಂ, ಕುದುರೆ ರೀ ಪ್ಲಸ್ ಎತ್ತು ಎರಡು. ಹಳೆ ಕಾಲದ್ರಿ, ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದಾರೆ ನೋಡ್ರಿ, ಏನು ಮಾಡೋದು. ಇಲ್ಲಿ ಅಲ್ಲಿ ಒಳಗಡೆ ನೋಡಿ ಇಟ್ಕೊಳ್ಳೋದಕ್ಕೆ ಪೆಟ್ಟಿಗೆ ತರ ಮಾಡಿದ್ದಾರೆ. ಹೌದು, ಇಲ್ಲೆಲ್ಲ ಕೂರಕ್ಕೆ ಎಲ್ಲ ದೂರದ ಪ್ರಯಾಣ ಎಲ್ಲ ಇಲ್ಲೆಲ್ಲ ಇಟ್ಕೊಂಡು ಇಲ್ಲಿ ಕುದುರೆನ ಕಟ್ಕೊಂಡು ಮಹಾರಾಜರು ನಿನ್ ತಾತ ಹೋಗ್ತಾ ಇದ್ರು. ಅದ ಅವಾಗೆಲ್ಲ ವೆಹಿಕಲ್ ಇರ್ತಿರ್ಕಿಲ್ಲಲ್ರಿ. ಇದೇನಿದು? ಅದು ಇದು ಮುಂದ್ಗಡೆ ಇತ್ತಿರೋದು ಆ ಕಡೆ, ಇಲ್ಲಿ ಹತ್ತಕ್ಕೆ, ಇಲ್ಲಿ ಮೇಲೆ ಸ್ಟೆಪ್ ಹತ್ತಕ್ಕೆ. ಅದ ಇಲ್ಲ, ಇದು ಹಳೆ, ಈಗ ಹೊಸದಾಗಿದ್ರಿ, ಈಗ ಮಾಡಿದ್ದು ಹೊಸ, ಇವಾಗಿನ ಇಲ್ಲಿದೆ ಅದ ಲಾಕ್ ಮಾಡಿದಾರೆ ಅದನ್ನು. ಬರ್ರಿ, ಯಾವ್ದ್ರ ಇದು ಗೋವಿನ ಜೋಳ ಮಷಿನ್ ರೀ, ಜೋಳದ ಮಷಿನ್. ಇದು ನಮ್ದೇ ರೀ, ಅದು ಏನು ಎಲ್ಲ ಇದಾಗಿದೆ ರೀ, ಡ್ಯಾಮೇಜ್ ಆಗಿದೆ ಎಲ್ಲ. ಈಗ ಎಲ್ಲಿ ಪಾರ್ಟ್ಸ್ ಸಿಗೋದಿಲ್ಲ ರೀ ಮೇಡಮ್, ಅದು ಇಲ್ಲಿದೆ ನೋಡ್ರಿ. ಸರ್ ಕುದುರೆ ಬಗಿ ಅಂತಾರಲ್ರಿ, ಅದು 8 ಕುದುರೆ. 8 ಕುದುರೆ, ಹಾಂ, 8 ಕುದುರೆ. ಹಾಂ, ನಾವ್ ಇವಾಗೆಲ್ಲ ಟಾಂಗಾ ಗಾಡಿಲಿ 1 ಕುದುರೆ ನೋಡ್ತೀವಿ, ಆದ್ರೆ 8 ಕುದುರೆ ಬೆಂಗಳೂರಲ್ಲಿ ಇದಾವಲ್ರಿ, ಇಂಥವು ಅದಾವಲ್ರಿ. ಆ ಮ್ಯಾರೇಜ್ ಇದನ್ನ ತರ್ತಾರಲ್ಲ, ಸಾರೋಟ್ ಏನೋ ಅಂತಾರಲ್ರಿ, ಸಾರೋಟ್. ಹಾಂ, ಸಾರೋಟ್, ಅದ ಸಾರೋಟ್ ಆಗಿನ ಕಾಲದ್ದು. ಹಾಂ, ಏನೆಲ್ಲ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ರಿ ಎಲ್ಲ ಮನೆ. ನಿಮ್ಮ ಮುತ್ತಾತ ಕೂರ್ತಾ ಇದ್ರು ಸರ್ ಇಲ್ಲಿ? ಹಾಂ, ಎಲ್ಲ. ಹಾಂ, ಇಲ್ಲಿಂದ ಬೆಳಗಾಂ ಹೋಗ್ತಿದ್ರು, ಅದು ನಿಲ್ಸಾಕ ಇದ್ರಿ, ಇಲ್ಲಿ ವೆಹಿಕಲ್ ನಿಲ್ಸಕ್ ಕ್ಲೀನ್ ಮಾಡಕ್ಕದು ಏನು ಮಾಡಿದ್ದಾರೆ. ಎಷ್ಟಿದೆ ಇಲ್ಲಿ? ಇದು ಒಂದೇ ಇಲ್ಲ ಚಕ್ಕಡಿ ಬಂಡಿ ಅಲ್ಲಿ ಏನಿಲ್ಲ, ಅಲ್ಲಿ ಏನಿಲ್ಲ ಸರ್. ಇದಿಷ್ಟು ದೊಡ್ಡ ಪಾತ್ರೆ ಇದೆಯಲ್ಲ, ಯಾವ್ದು ಸರ್ ಇದು? ಇದ್ರಿ, ಇದು ದನಗಳಿಗೆ ಮೊದ್ಲಕ್ಕೆ ಇದನ್ನ ಹಾಕ್ತಿದ್ರಿ, ಇದರಲ್ಲಿ ಅದೇನು ಧಾನ್ಯ ಅಂತಾರಲ್ಲ, ಅದು ಇದನ್ನ ಹಾಕ್ತಾರಲ್ರಿ, ಫೀಡ್ಸ್. ನಾವು ಧಾನ್ಯ ಅಂತೀವಿ ಕನ್ನಡದಾಗ ಅದಕ್ಕೆ. ಇದ್ರ ಕಲಿಸಿ ಎಲ್ಲ ಕುದುರೆಗೆ ಎತ್ತುಗಳಿಗೆಲ್ಲ ರೆಡಿ. ಹಾಂ, ಅದೆಲ್ಲ ಇದನ್ನ ನೆನೆ ಹಾಕಿ, ಕಡಲೆ ಮತ್ತು ಇದನ್ನ ಹಾಕ್ತಿರಲ್ಲ, ಹುರುಳಿ ಎಲ್ಲ ಹಾಕಿ ನೆನೆ ಹಾಕಿ ಇದನ್ನ ಮಾಡ್ತಿದ್ರು. ಟ್ರ್ಯಾಕ್ಟರ್. ಹಾಂ, ಟ್ರ್ಯಾಕ್ಟರ್ ಇದ್ರಿ, ಟ್ರೇಲರ್, ಕಟ್ಟಿಗೆ ಟ್ರೇಲರ್. ಹಾಂ, ಟ್ರೇಲರ್. ಸರ್, ಹಂಗಾರೆ ಎಷ್ಟು ದನಗಳಿದ್ದು ಅಷ್ಟು ದೊಡ್ಡದು ಬೇಯಿಸ್ಬೇಕು ಅಂತ ಹೇಳಿದ್ರೆ? ಇದು ಕುದುರೆ ಇದ್ದವಲ್ರಿ, 8 ಕುದುರೆ ಇದ್ದು ಇಲ್ಲಿ. ಕುದುರೆಗೆ ಅದು? ಹಾಂ, ಕುದುರೆ ಇದ್ದರು. ಇನ್ನು ಹಾಕಿ ಬಂದ. ಅವೆಲ್ಲ ಅದ್ರದ್ದೆಲ್ಲ ಇದ್ರದ್ರಿ, ಕುದುರೆದೆಲ್ಲ ಇದನ್ನ ಹಾಕ್ತಿದ್ರಲ್ರಿ, ಅದಕ್ಕೆ ಏನು ಕುದುರೆ ಮೇಲೆ ಇದನ್ನ ಹಾಕ್ತಾರಲ್ರಿ, ಹಾಸಿಗೆ ಥರ ಅದನ್ನೆಲ್ಲ ಇಡೋಕೆಲ್ಲ ಇವನ್ನೆಲ್ಲ. ಹಾಂ, ಇಡೋಕೆಲ್ಲ ಸ್ಟೋರ್ ರೂಮ್. ಇಲ್ಲಿ ಗಿರಣಿ ಇತ್ತು ಮೊದ್ಲಿಗೆ. ಗಿರಣಿ, ಬೀಸು ಗಿರಣಿ ರೀ, ಬೀಸು ಗಿರಣಿ ಇತ್ತು ಅದೆಲ್ಲ. ಈಗೆಲ್ಲ ಹಳೆ ಕಾಲದ್ರಲ್ಲ, ಏನೆಲ್ಲ ತೆಗೆದು ಬಿಟ್ಟಿದಾರೆ, ಏನಿಲ್ಲ ಎಲ್ಲಿ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾನೆ, ಏನಿಲ್ಲ ಇಲ್ರಿ, ಏನೂ ಇಲ್ಲ. ನಿಮ್ಮ ಮುತ್ತಪ್ಪನ ಕಾಲದಲ್ಲೇ ಇತ್ತು? ಹಾಂ, ಅವರೇ ಕಟ್ಸಿದ್ದಾರೆ ಮುತ್ತಜ್ಜ ಮೊದಲಿಂದ. ಅವಾಗ ಅಲ್ಲೆಲ್ಲ ಮಣ್ಣಿಂದ ಮಾಡಿದ್ರೆ ಅನಿಸ್ತಾ ಇದೆ, ಇಲ್ಲ ಮೇಲ್ಗಡೆ ಎಲ್ಲ ಶೆಡ್ ಹಾಕಿದ್ರಲ್ಲ, ಇದ್ರ ಮೇಲೆ ಅಲ್ಲೇ ಇದೆಯಲ್ಲ ಸರ್, ಏನು ದಿಬ್ಬ ತರ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದ್ಯಲ್ಲ? ಹುಲ್ಲೆಲ್ಲ ಬೆಳೆದಿದ್ರಿ. ಅದೇನ್ ಯಾವ್ದ್ರಿಂದ ಮಾಡಿರೋದು? ಸಿಮೆಂಟ್ ಇಂದಲ್ಲ ಮಣ್ಣಿ? ಇದು ಗಚ್ ಅಂತಾರಲ್ರಿ, ಸಿಮೆಂಟ್. ಈಗ ಸಿಮೆಂಟ್ ಈಗ ಬಂದ್ರಿ, ಮೊದಲೇ ಗಚ್, ಇದೆಲ್ಲ ಗಚ್ನಲ್ಲಿ ಕಟ್ಟಿದ ಮನೆ ಇರೋದಲ್ಲ.